ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಿಬಿಐಗೆ ಸಿಕ್ಕ ಕ್ಲೂ ಏನು? ವಿನಯ್ಗೆ ಆ ಸಾಕ್ಷ್ಯದ್ದೇ ಕಂಟಕ ಆಯ್ತಾ? ಏನಾಗಲಿದೆ ಮಾಜಿ ಮಿನಿಸ್ಟರ್ ಭವಿಷ್ಯ? ಸಿಬಿಐ ಬಲೆಗೆ ವಿನಯ್. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸಿಬಿಐ ಡ್ರಿಲ್ ಮಾಡ್ತಾ ಇದೆ. ಸುಮಾರು 3 ಗಂಟೆಗಳಿಂದ ಸಿಬಿಐನಿಂದ ವಿಚಾರಣೆ ಮಾಡಲಾಗ್ತಾ ಇರುವಂತದ್ದು. ಯೋಗೇಶ್ ಗೌಡರ್ ಕೊಲೆ ಕೇಸ್ನಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಸತತವಾಗಿ 3 ಗಂಟೆಗಳಿಂದ, ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ವಿನಯ್ ಕುಲಕರ್ಣಿ ಅವರನ್ನ ಮಾಜಿ ಸಚಿವ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವರು ವಿನಯ್ ಕುಲಕರ್ಣಿ ಅವರು. ಅವರಿಗೆ ಯೋಗೇಶ್ ಗೌಡರ್ ಕೊಲೆ ಪ್ರಕರಣ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಯೋಗೇಶ್ ಗೌಡರ್ ಕೊಲೆಯಾದಂತ ದಿನ ನೀವೆಲ್ಲಿದ್ರಿ? ಕೊಲೆಯಲ್ಲಿ ನಿಮ್ಮ ಕೈವಾಡದ ಆರೋಪದ ಬಗ್ಗೆ ಏನಂತೀರಿ? ಸುಪಾರಿ ಕೊಟ್ಟಂತ ಕೊಲೆ ಮಾಡಿಸಿದಂತ ಆರೋಪಕ್ಕೆ ಏನಂತೀರಿ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ನಿಮ್ಮ ಮೇಲೆ ಯೋಗೇಶ್ ಗೌಡರ್ ಕುಟುಂಬ ಆರೋಪವನ್ನ ಮಾಡಿದೆ. ಕೊಲೆಗೆ ಭೂ ವಿವಾದ ಕಾರಣವಂತೆ, ನೀವೇನಂತೀರಿ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಯೋಗೇಶ್ ಗೌಡರ್ ಪತ್ನಿಯನ್ನ ಹೈಜಾಕ್ ಮಾಡಿದ್ದು ನಿಜಾನ ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ. ಸಿಬಿಐ ಪೊಲೀಸರಿಗೆ ಸಿಕ್ಕಿರುವಂತ ಎಲ್ಲಾ ರೀತಿಯಾದಂತ ಮಾಹಿತಿಗಳನ್ನ ಕಲೆ ಹಾಕಿ ಇವರನ್ನ ಪ್ರಶ್ನೆ ಮಾಡ್ತಿರ್ತಾರೆ. ಯೋಗೇಶ್ ಗೌಡರ್ ಪತ್ನಿಗೆ ಹಣದ ಆಮಿಷ ಒಡ್ಡಿದ್ದು ನಿಜಾನ? ರಾಜಕೀಯ ದ್ವೇಷಕ್ಕೆ ಕೊಲೆ ನಡೆದಿದೆ ಎಂಬ ಆರೋಪವಿದೆ. ಈ ಎಲ್ಲ ಆರೋಪಗಳ ಬಗ್ಗೆ ನೀವೇನಂತೀರಿ ಅಂತ ಇಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರನ್ನ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಸತತವಾಗಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಅವರ ಸಹೋದರ ವಿಜಯ್ ಕುಲಕರ್ಣಿ ಕೂಡ ಈಗಾಗಲೇ ಸಿಬಿಐ ವಶಕ್ಕೆ ಪಡೆದಿರುವಂತದ್ದು. ಇಬ್ಬರು ಸಹೋದರರನ್ನ ವಿಚಾರಣೆ ಮೇಲೆ ವಿಚಾರಣೆ ಮಾಡಲಾಗ್ತಾ ಇದೆ. ಅಂದ್ರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇರುವಂತದ್ದು. ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿರ್ತವೆ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ ಒಂದು ಸಾಕ್ಷ್ಯಾಧಾರಗಳ ಮೇಲೆ ಪ್ರಮುಖವಾಗಿ ಮಾಜಿ ಸಚಿವರನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ಯೋಗೇಶ್ ಗೌಡರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗತಿಯಲ್ಲಿ ಸಾಗುತ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಈಗ ಆಲ್ರೆಡಿ ನಮ್ಮ ಪ್ರತಿನಿಧಿ ಅವಾಗಲೇ ಹೇಳ್ತಾ ಇದ್ರು, ಸುಮಾರು 500ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ಮಾಡಲಾಗಿದೆ ಈ ಪ್ರಕರಣದಲ್ಲಿ. ಸಾಕಷ್ಟು ಸಾಕ್ಷ್ಯಾಧಾರಗಳಂತೂ ಸಿಬಿಐಗೆ ಸಿಕ್ಕಿರುವಂತದ್ದು. ಆ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆನೆ ವಿನಯ್ ಕುಲಕರ್ಣಿ ಅವರಿಗೆ ಕಂಟಕ ಎದುರಾಗ್ತಾ ಇರುವಂತದ್ದು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ನೀಡ್ತಾ ಇದ್ರು. ಇನ್ನೂ ಕೂಡ ಸತತವಾಗಿ ವಿಚಾರಣೆ ಮುಂದುವರೆದಿದೆ. ಈಗ ಆಲ್ರೆಡಿ ವಶಕ್ಕೆ ಪಡೆಯಲಾಗಿರುವಂತದ್ದು. ಮಾಜಿ ಸಚಿವರನ್ನ ಬೆಳಬೆಳಗ್ಗೆನೆ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿ ಅವರ ನಿವಾಸಕ್ಕೆ ಹೋಗಿದ್ರು. ತದನಂತರ ವಿನಯ್ ಕುಲಕರ್ಣಿ ಅವರನ್ನ ಅಲ್ಲಿನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರಲಾಯಿತು. ಕರೆದುಕೊಂಡು ಬಂದಾದ್ಮೇಲೆ ವಿಚಾರಣೆ ಶುರು ಮಾಡಲಾಗಿರುವಂತದ್ದು. 7 ಗಂಟೆಯಿಂದಲೂ ಕೂಡ ವಿಚಾರಣೆ ನಿರಂತರವಾಗಿ ನಡೀತಾನೆ ಇದೆ. ಬರೀ ವಿನಯ್ ಕುಲಕರ್ಣಿ ಮಾತ್ರ ಅಲ್ಲ, ವಿಜಯ್ ಕುಲಕರ್ಣಿ ಅವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಆ ಒಂದು ಹುಬ್ಬಳ್ಳಿ ಧಾರವಾಡ ಭಾಗದ ಪ್ರಭಾವಿ ಕಾಂಗ್ರೆಸ್ನ ನಾಯಕರು ವಿನಯ್ ಕುಲಕರ್ಣಿ ಅವರು ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯೋಗೇಶ್ ಗೌಡರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಂದರ್ಭದಲ್ಲೇ, ಹತ್ಯೆ ಆದಂತ ಸಂದರ್ಭದಲ್ಲೇ ಅವರ ಕುಟುಂಬದವರು, ಯೋಗೇಶ್ ಗೌಡರ್ ಕುಟುಂಬದವರು ಆರೋಪವನ್ನ ಮಾಡಿದ್ರು. ನೇರವಾಗಿ ವಿನಯ್ ಕುಲಕರ್ಣಿ ಅವರ ಮೇಲೆನೆ ಆರೋಪವನ್ನ ಮಾಡಿದ್ದಂಥದ್ದು. ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲೇ ಈ ಒಂದು ಹತ್ಯೆ ನಡೆದಿರುವಂತದ್ದು ಅಂತ ಅವರು ಸಾಕಷ್ಟು ಬಾರಿ ಪ್ರತಿಪಾದಿಸಿದ್ರು. ಇನ್ನ ಈ ಒಂದು ಪ್ರಕರಣವನ್ನ ಹಿಂತೆಗೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಒತ್ತಡ ಇತ್ತಂತೆ.